ನನ್ನ ಡ್ರೆಸ್ ಸಿಂಪಲ್ ಆಗಿದೆ, ಈ ತರ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಎಳ್ನೀರು ಕುಡಿಯುವ ಅಂತ ಸ್ಟಾಪ್ ಮಾಡಿದ್ವಿ. ಮಾತಾಡ್ಸಿದ್ರು ನನ್ನ ಜೊತೆ ಇರ್ಬೋದು, ರಕ್ಷಿತ್ ಜೊತೆ ಇರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೇನು ತುಂಬಾ ಇಷ್ಟ ಆಯಿತು. ಈಗ ಹಸ್ಬೆಂಡ್ ವೈಫ್ 10th ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಇದು ಕೇಕ್ ಕಟ್ ಮಾಡ್ತಿದ್ದಾರೆ. ನಂದು ಫೇವ್ರೆಟ್ ಆಗಿತ್ತು ಊಟ. ನೀವು ಇಲ್ಲಿ ನೋಡ್ತಿರ್ಬೋದು. ಶುಗರ್ ಕೇನ್ ಜ್ಯೂಸ್ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೆ ಒಂದು ಫಂಕ್ಷನ್ಗೆ ಹೊರಟಿದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಹೊರಟಿದ್ದೀನಿ. ಇವತ್ತು ನನ್ನದು ಫ್ರೆಂಡ್ದು ಆನಿವರ್ಸರಿ, 10 years ಆನಿವರ್ಸರಿ ಪ್ಲಸ್ ಅವ್ರದ್ದು ಮಗದು ಬರ್ತ್ಡೇ ಇದೆ. ಸೊ ಅದಕ್ಕೊಂದು ಫಂಕ್ಷನ್ ಮಾಡ್ತಿದ್ದಾರೆ. ಸೊ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ದೂರ ಇದೆ, ಒಂದು 40 kilometer ಇದೆ. ಹೇಗೂ ನಾವಿಬ್ರು ಊರಲ್ಲಿದ್ದೀವಿ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದೀವಿ. ದೂರ ಇರೋದ್ರಿಂದ ಸ್ವಲ್ಪ ಬೇಗನೆ ನಮ್ಗೆ ಹೊರಡ್ಬೇಕಾಗತ್ತೆ. ಅಂಡ್ ಮಗುದು ಬರ್ತ್ಡೇ ಇರೋದ್ರಿಂದ ಏನಾದ್ರೂ ಒಂದು ಟಾಯ್ಸ್ ಏನಾದ್ರೂ ಒಂದು ಗಿಫ್ಟ್ ತಗೊಂಡು ಹೋಗ್ಬೇಕು. ಸೊ ಹೋಗುವಾಗ್ಲೇ ಒಂದು ಗಿಫ್ಟ್ ಪರ್ಚೇಸ್ ಮಾಡ್ಬಿಟ್ಟು ಆಮೇಲೆ ಫಂಕ್ಷನ್ಗೆ ಹೋಗುವ ಅಂತ. ನನ್ನ ಡ್ರೆಸ್ ಸಿಂಪಲ್ ಆಗಿದೆ, ಈ ತರ ಇದೆ. ಈ ತರ ಇದೆ. ಬನ್ನಿ ಹೋಗುವ. ಇಲ್ಲಿ ನಾನು ನನ್ನ ಹಸ್ಬೆಂಡು ರೆಡಿ ಆಗಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು. ಅದಾದಮೇಲೆ ನಾವು ಇವತ್ತು 2 wheeler ಹೋಗೋದ್ರಿಂದ ಕಾರ್ಕಳ ಅಲ್ವಾ, ಫುಲ್ಲು ಫಾರೆಸ್ಟ್ ಥರ ಇರುತ್ತೆ ರೋಡು. ತುಂಬ ಚೆನ್ನಾಗಿರುತ್ತೆ, ಗ್ರೀನರಿ, ಮರಗಿಡಗಳು ತುಂಬ ಇರುತ್ತೆ. ಸೊ ಆ ಥರ ರೋಡಲ್ಲೆಲ್ಲ ಟೂ ವೀಲರಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಶೇಡ್ ಇರುತ್ತೆ. ಸೊ ಈಗ ನಾವು ರೆಡಿ ಆಗ್ತಿದ್ವಿ. ಬಟ್ ನನ್ನದೊಂದು ಸೆಲ್ಫಿ ಸ್ಟಿಕ್ ಇತ್ತು, ಅದನ್ನು ತಗೊಂಡೋಗುವ ಅಂತ ನೋಡಿದೆ. ಬಟ್ ಬೈಕಲ್ಲಿ ಜಾಗ ಇರಲಿಲ್ಲ, ಎಲ್ಲಿ ಇಡೋದಂತಲೇ ಗೊತ್ತಾಗ್ತಿಲ್ಲ. ಸ್ವಲ್ಪ ದೊಡ್ಡದಿತ್ತು ಸೆಲ್ಫಿ ಸ್ಟಿಕ್ಕು. ಸೊ ಅದನ್ನಲ್ಲೇ ಬಿಟ್ವಿ. ಅದಾದಮೇಲೆ ಇಲ್ಲಿ ನಂದು ಕಸಿನ್ ವಿಡಿಯೋ ಮಾಡ್ತಿದ್ದಾನೆ. ನಾನು ಹೇಳಿದೆ ಸ್ವಲ್ಪ ಬೈಕಲ್ಲಿ ಸ್ವಲ್ಪ ದೂರ ಹೋಗೋ ತನಕ ವಿಡಿಯೋ ಮಾಡೋ ಇದರಲ್ಲಿ ನಿಂತ್ಕೊಂಡು ಅಂತ. ಸೊ ಅವ್ನು ವಿಡಿಯೋ ಮಾಡ್ತಿದ್ದಾನೆ. ಸೊ ಇಲ್ಲಿಂದ ನಾವು ಹೊರಟ್ವಿ ಮನೆಯಿಂದ. ಇಲ್ಲಿಂದ ಸೀದಾ ಹೊರಟು ನಾವು ಹೋಗಿರೋದು ಟಾಯ್ ಶಾಪಿಗೆ. ಏನಾದರೂ ಒಂದು ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ದೆ. ನಾನು ನನ್ನ ಹಸ್ಬೆಂಡ್ಗೆ ಫಸ್ಟಿಗೆ ಹೇಳಿದ್ದೆ, ಒಂದು ಶಾಪ್ ಅಂದರೆ ಟಾಯ್ ಶಾಪ್ ಅಂದರೆ ಫುಲ್ಲು ಆ ಶಾಪಲ್ಲಿ ಟಾಯ್ಸೇ ಇರಬೇಕು. ಆಗ ನಾವು ಏನಾದರೂ ಒಂದು ಚೂಸ್ ಮಾಡಲಿಕ್ಕೆ, ಒಂದು ಒಳ್ಳೆ ಟಾಯ್ ಚೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಟಾಯ್ ಶಾಪಿಗೆ ಸರ್ಚ್ ಮಾಡಲಿಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಸೊ ಫೈನಲಿ ಆ ಥರದ್ದೇ ಸಿಕ್ತು. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಇತ್ತು, ಅಷ್ಟೊಂದು ಇರಲಿಲ್ಲ. ಬಟ್ ಇತ್ತು, ಚೆನ್ನಾಗಿತ್ತು ಎಲ್ಲನೂ ಕೂಡ. ಬಟ್ ನನಗೆ ರಿಮೋಟಲ್ಲಿ ಒಂದು ಕಾರ್ ಬೇಕಿತ್ತು, ಸ್ವಲ್ಪ ದೊಡ್ಡ ಸೈಜಲ್ಲಿ. ಅದು ನನಗೆ ಸಿಕ್ಕಿಲ್ಲ. ಬಟ್ ಚಿಕ್ಕ ಚಿಕ್ಕ ಸೈಜಲ್ಲಿ ಇತ್ತು, ಅದು ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಹದ ಸೈಜಲ್ಲಿ ಒಂದು ಕಾರ್ ಇತ್ತು. ಬಟ್ ಅದು ರಿಮೋಟ್ ಕಾರಲ್ಲ, ನಾರ್ಮಲ್ ಕಾರು. ಇಲ್ಲಿ ನೀವು ನೋಡ್ಬೋದು, ಇದೆ ಗ್ರೀನ್ ಕಲರ್ ಇತ್ತು. ಇದು ನೋಡಲಿಕ್ಕೂ ಚೆನ್ನಾಗಿತ್ತು. ಆ ಶಾಪಲ್ಲಿ ಬಿಗ್ ಕಾರ್ ಅಂದರೆ ಇದೇ ಇತ್ತು. ಸೊ ನಾನು ಇದನ್ನೇ ಫೈನಲ್ ಮಾಡಿ ತಗೊಂಡೆ. ಚೆನ್ನಾಗಿತ್ತು ಇದು. ಬರ್ತ್ಡೇ ಬಾಯ್ಗೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನಮಗೆ ಇಷ್ಟ ಆಯಿತು. ಸೊ ತಗೊಂಡ್ವಿ. ಒಂದು 4 to 5 years ಮಕ್ಕಳು ಅಂದರೆ ಈ ಥರದ್ದನ್ನೆಲ್ಲ ಟಾಯ್ಸ್ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ. ನಾನು ಇದು ಫಸ್ಟ್ ಟೈಮ್ ಒಂದು ಬರ್ತ್ಡೇ ಫಂಕ್ಷನ್ನು ಅಟೆಂಡ್ ಮಾಡ್ತಿರೋದು. ಅದರಿಂದ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅಲ್ಲಿ ಏನಿರುತ್ತೆ, ಹೇಗೆ, ಏನು ಕೊಡಬೇಕು ಅನ್ನೋದು. ನೆಕ್ಸ್ಟು ಗಿಫ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ. ಇದು ಕಾರ್ಕಳ ರೋಡ್. ಕಾರ್ಕಳ ಅಂದರೆ ಈಚೆ ಉಡುಪಿ ಕಡೆಯೇ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ರೋಡು. ನಾನು ಆಗಲೇ ಹೇಳಿದಾಗೆ ಒಂಥರ ಫಾರೆಸ್ಟ್ ಥರ ಇರುತ್ತೆ. ಇಲ್ಲಿ ಹೋಗಲಿಕ್ಕೆ ಒಂದು ಮಜಾ ಬೇರೆ ಇರುತ್ತೆ. ಸೊ ಅಲ್ಲಿ ಮಧ್ಯದಲ್ಲಿ ಒಂದು ರೋಡಲ್ಲಿ ಎಲ್ಲ ಫುಲ್ಲು ಫಾರೆಸ್ಟ್ ಥರ ಇದೆ. ಮಧ್ಯದಲ್ಲಿ ಒಂದು ಇದು ಎಳ್ನೀರಿದ್ದು ಶಾಪ್ ಇತ್ತು, ನಾರ್ಮಲ್ ಶಾಪಲ್ಲಿಗೆ ಒಂದು ಎಳ್ನೀರು ಕುಡಿದು, ಬೊಂಡ ಕುಡಿದು ಅದಾದಮೇಲೆ ಅಲ್ಲಿಂದ ಮತ್ತೆ ಹೊರಟ್ವಿ. ಚೆನ್ನಾಗಿರುತ್ತೆ ಈ ಥರ 2 wheeler ರೈಡ್ ಮಾಡ್ಕೊಂಡು ಹೋಗೋದು. ಮಧ್ಯದಲ್ಲಿ ಯಾವುದಾದ್ರೂ ಒಂದು ಶಾಪ್ ಸಿಕ್ಕಿದ್ರಲ್ಲಿ ನಿಲ್ಲಿಸೋದು, ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಇದೆಲ್ಲ ನನಗೆ ತುಂಬಾ ಇಷ್ಟ. ನಾನು 2 years ಎಷ್ಟು ಇದನ್ನೆಲ್ಲ ನಾನು ಮಿಸ್ ಮಾಡಿದ್ದೀನಿ ಅಂದರೆ ಹೇಳೋದೇ ಬೇಡ.
ಕೆಲವು ಕಡೆ ಎಲ್ಲ ಸ್ವಲ್ಪ ಬಿಸಿಲಿತ್ತು, ಸೊ ಅದಕ್ಕೆ ನಾನೊಂದು ಸ್ಕಾರ್ಫ್ ಹಿಡ್ಕೊಂಡಿದ್ದೆ. ಇದು ತಲೆ ಮೇಲೆಲ್ಲ ಫುಲ್ಲು ಬಾಡಿ ಎಲ್ಲ ಕವರ್ ಮಾಡ್ಕೊಂಡಿದ್ದೆ ಸ್ಕಾರ್ಫಲ್ಲಿ. ಫೈನಲಿ ಫಂಕ್ಷನ್ ಇರೋ ಕಡೆ ರೀಚ್ ಆದ್ವಿ. ಬಟ್ ಅಲ್ಲಿ ನನ್ನ ಫ್ರೆಂಡ್ ಹಸ್ಬೆಂಡು ಮಕ್ಕಳಿದೆಲ್ಲ ಫೋಟೋಶೂಟ್ ಆಗ್ತಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು. ನಾವು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ, ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ರೀಚ್ ಆಗಿದ್ವಿ. ಸೊ ಒಳ್ಳೆಯದೇ ಆಯಿತು. ಬಂದು ರೀಚ್ ಆಗಿದ್ದೀವಿ. ಫ್ರೆಂಡ್ ಇದ್ದು ಫೋಟೋಶೂಟ್ ನಡೀತಿದೆ. ಸೊ ನಾವು ತುಂಬ ಬೇಗನೆ ಬಂದ್ವಿ, ಯಾಕಂದರೆ ದೂರ ಇತ್ತಲ್ವ. ಸೊ ನಾವು ಬೇಗನೆ ಹೊರಟಿದ್ವಿ. ಮತ್ತು ಸುಮ್ಮನೆ ಫಂಕ್ಷನ್ ಮುಗಿದ ಮೇಲೆ ಬರೋದಕ್ಕಿಂತ ಸ್ವಲ್ಪ ಫಂಕ್ಷನ್ ನೋಡಲಿಕ್ಕೆ ಸಿಕ್ಕಿದ್ರೆ ಒಳ್ಳೇದಲ್ವ ಅಂತ ಬೇಗನೆ ಬಂದ್ವಿ. ಇವ್ರದ್ದು ಫೋಟೋಸ್ ಎಲ್ಲ ತೆಗೆದು ಮುಗ್ದಾಯಿತು. ಮುಗಿದ್ಮೇಲೆ ನಮ್ಮನ್ನು ನೋಡಿದ್ರು, ನಮ್ಮಲ್ಲಿ ನೋಡಿ ನಮ್ಮ ಜೊತೆನೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಖುಷಿ ಆಯಿತು ನಮಗೇನು. ಆಮೇಲೆ ನಾವು ಹಾಲ್ಗೆ ಬಂದ್ವಿ. ಹಾಲಲ್ಲಿ ಫಸ್ಟ್ ಇವರು ಅಮ್ಮ, ನನ್ನದು ಫ್ರೆಂಡಿದ್ದು ಅಮ್ಮ ಸಿಕ್ಕಿದ್ರು. ಅವರು ತುಂಬಾ ಫ್ರೆಂಡ್ಲಿ. ಇಲ್ಲಿ ನೋಡ್ತಿರ್ಬೋದು, ಇದು ನನ್ನ ಫ್ರೆಂಡ್ ಪ್ರೀತಿದು ಅಮ್ಮ. ಸೊ ಇವರು ತುಂಬಾ ಫ್ರೆಂಡ್ಲಿ. ನಮ್ಮಮ್ಮನೂ ಅಷ್ಟೇ ತುಂಬಾ ಫ್ರೆಂಡ್ಲಿ. ನಮ್ಮಮ್ಮನೂ ಇವರು ಒಳ್ಳೆ ಫ್ರೆಂಡ್ಸು. ಇವ್ರನ್ನ ನೋಡಿದ ಕೂಡಲೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನ್ನ ಜೊತೆ ಇರ್ಬೋದು, ರಕ್ಷಿತ್ ಜೊತೆ ಇರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೇನು ತುಂಬಾ ಇಷ್ಟ ಆಯಿತು. ಇವ್ರನ್ನಿರ್ಬೋದು, ಪ್ರೀತಿಯನ್ನಿರ್ಬೋದು ನೋಡಿದೆ ತುಂಬ ಇಯರ್ಸ್ ಆಗಿತ್ತು. ಯಾಕಂದರೆ ನಾನು ಪ್ರೀತಿಯವರು ಇರೋದು ಬ್ಯಾಂಗ್ಳೂರಲ್ಲಿ ಆ್ಯಂಡ್ ನಾನಿರೋದು ಉಡುಪಿ. ಅದಾದಮೇಲೆ ನಾನು ದುಬೈಗೆ ಹೋದೆ. ಸೊ ಆಮೇಲೆ ನಮಗೆ ಮೀಟೇ ಆಗಲಿಕ್ಕಾಗಿಲ್ಲ. ಸೊ ಇವರು ಕೂಡ ಆಂಟಿ, ಇವರನ್ನು ನೋಡಿದೇನು ತುಂಬಾ ಇಯರ್ಸ್ ಆಗೋಯಿತು. ಸೊ ಫುಲ್ ಖುಷಿ ಆಯಿತು. ನಾವು ಫಸ್ಟ್ ಬಂದಾಗಲೇ ತುಂಬಾ ಮಾತಾಡ್ಕೊಂಡಿದ್ವಿ. ಪ್ರೀತಿದು ಹಸ್ಬೆಂಡ್ ಇರ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಅಲ್ಲಿ ಪ್ರೀತಿದು ಜಾಸ್ತಿ ಫ್ಯಾಮಿಲಿ ಇತ್ತು. ಫ್ಯಾಮಿಲಿ ಅವರು ಕೂಡ ನಮ್ಮದು ಪರಿಚಯ ಇಲ್ಲ ಅಂದರು. ಎಲ್ಲರೂ ಫೇಸಲ್ಲಿ ಸ್ಮೈಲ್ ಇತ್ತು ನಮ್ಮ ನೋಡಿ. ಅದೊಂದು ನನಗೆ ತುಂಬಾ ಖುಷಿ ಆಯಿತು. ಫಂಕ್ಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು, ಫಸ್ಟ್ ಇವರು ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿದರು ಫಂಕ್ಷನು. ಅಂದರೆ ಇವರು ಕೊಂಕಣಿ ಆಗಿರೋದ್ರಿಂದ ಕೊಂಕಣಿಯಲ್ಲಿ ಯಾವ ಥರ ಮಾಡ್ತಾರೆ, ಪೂಜಾ ಇರ್ಬೋದು ಮಗುಗೆ, ಆ ಥರ ಎಲ್ಲ ಮಾಡಿದರು. ಚೆನ್ನಾಗಿತ್ತು. ಆಮೇಲೆ ಕೇಕ್ ಕಟ್ಟಿಂಗ್ ಕೂಡ ಇತ್ತು. ಇಲ್ಲಿ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದವರೆಲ್ಲ ಬೇಬಿದು ತಲೆಗೆ ರೈಸು, ಅಕ್ಕಿ ಹಾಕ್ತಿದ್ರು ಆ್ಯಂಡ್ ಸ್ವಲ್ಪ ಪೂಜಾ ಥರ ಮಾಡ್ತಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಯಾವತ್ತೂ ಬರ್ತ್ಡೇ ಫಂಕ್ಷನ್ ಇರ್ಬೋದು, ಬೇರೆ ಯಾವುದೇ ಫಂಕ್ಷನ್ಗೆ ಜಾಸ್ತಿ ಹೋದವಳೇ ಅಲ್ಲ. ಬಟ್ ನಾವು ರೀಚ್ ಆಗಿರೋದು 11:30ಗೆ. 11:30ಇಂದ 1:30 ತನಕ ಫಂಕ್ಷನ್ ಇತ್ತು. ಬಟ್ ಈ ಟೈಮ್ ಹೇಗೆ ಹೋಯಿತು ಅಂತಲೇ ನಂಗೆ ಗೊತ್ತಾಗಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಗೇಮ್ಸ್ ಇಟ್ಟಿದ್ದರು. ಮಕ್ಕಳಿದು ಗೇಮ್ಸ್ ಅಂತೂ ತುಂಬ ಫನ್ನಿ ಆಗಿತ್ತು. ಮಕ್ಕಳನ್ನು ನೋಡಲಿಕ್ಕೇ ಒಂದು ಖುಷಿ. ಅದರಲ್ಲಿ ಅವ್ರ ಗೇಮ್ಸ್ ಎಲ್ಲ ಆಟಾಡುವಾಗ, ಓಡುವಾಗ ಅದೆಲ್ಲ ನೋಡಲಿಕ್ಕೆ ತುಂಬ ಫನ್ನಿ ಅಂತ ಅನಿಸ್ತಿತ್ತು. ತುಂಬ ಖುಷಿ ಆಗ್ತಿತ್ತು, ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಇಲ್ಲಿ ನೋಡ್ಬೋದು, ಒಂದು ಟಿಶ್ಯೂ ಪೇಪರ್ ಕೊಟ್ಟು ಎಷ್ಟು ಜನದು ಲಿಪ್ಸ್ಟಿಕ್ ಮಾರ್ಕ್ಸ್ ಇರುತ್ತೆ, ಜಾಸ್ತಿ ಇರುತ್ತೆ, ಅವರು ವಿನ್ ಅಂತ ಮಾಡಿದರು. ಮಕ್ಕಳು ಎಲ್ಲ ಕಡೆ ಓಡಾಡ್ತಿದ್ರು. ತುಂಬ ಕ್ಯೂಟ್ ಅಂತ ಅನಿಸ್ತಿತ್ತು. ನೆಕ್ಸ್ಟ್ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಇಲ್ಲಿ ನೋಡ್ತಿರ್ಬೋದು, ಅವ್ರಿಗೆ ಡ್ಯಾನ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು. ಅದನ್ನೆಲ್ಲ ನೋಡಲಿಕ್ಕೇ ನನಗೆ ತುಂಬ ಕ್ಯೂಟ್ ಅಂತ ಅನಿಸ್ತಿತ್ತು. ನೆಕ್ಸ್ಟು ಪೇರೆಂಟ್ಸು ಮಕ್ಕಳನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು, ಅದೊಂಥರ ಗೇಮ್ಸ್ ಇತ್ತು. ಅದು ಕೂಡ ಚೆನ್ನಾಗಿತ್ತು. ಇಲ್ಲಿ ಲೇಡೀಸ್ಗೆ ಕೂಡ ಒಂದು ಗೇಮ್ಸ್ ಇತ್ತು. ಈ ಥರ ಎಲ್ಲ ಫೇಸ್ ಮೇಲೆ ಬಟ್ಟೆ ಕಟ್ಟಿ ಕಣ್ಣಿಗೆ ಆ್ಯಂಡ್ ಒಂದು ಮ್ಯೂಸಿಕ್ ಹಾಕ್ತಾರೆ. ಆ ಮ್ಯೂಸಿಕ್ ಇದ್ದು ಸ್ಟೆಪ್ಸ್ ಯಾವ ಥರ ಇರುತ್ತೆ ಅದನ್ನು ಇವರು ಮಾಡಬೇಕು. ಇದಂತೂ ತುಂಬ ಫನ್ನಿ ಆಗಿತ್ತು. ತುಂಬ ಡ್ಯಾನ್ಸ್ ಇತ್ತು, ತುಂಬ ಗೇಮ್ಸ್ ಇತ್ತು. ಫೈನಲ್ ಆಗಿ ನಮ್ಮ ಬರ್ತ್ಡೇ ಬಾಯ್ದು ಒಂದು ಚಿಕ್ಕ ಡ್ಯಾನ್ಸ್ ಇತ್ತು. ಇದು ಜಸ್ಟ್ 4 to 5 ಇಯರ್ಸ್ ಇದು ಬೇಬಿ ಅಷ್ಟೇ. ಇಷ್ಟೊಂದು ಡ್ಯಾನ್ಸ್ ಮಾಡುತ್ತೆ ಅಂದರೆ ಗ್ರೇಟ್ ಅಂತ ಹೇಳ್ಬೋದು.
ಚೆನ್ನಾಗಿ ಮಾಡ್ತು. ಈ ಥರ ಮಾಡೋದೇ ಒಂದು ನೋಡಲಿಕ್ಕೇ ಒಂದು ಚಂದ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕೇಕ್ ಕಟ್ಟಿಂಗಿಗೆ ಎಲ್ಲರೂ ರೆಡಿ ಮಾಡ್ತಿದ್ರು. ಬೇಬಿ ಹಿಂದೆ ಇರೋದು ಅವ್ರದ್ದು ಅಮ್ಮ, ನನ್ನ ಫ್ರೆಂಡು ಪ್ರೀತಿ, ಆ್ಯಂಡ್ ಅವ್ರ ಹಿಂದೆ ಇರೋದು ಅವ್ರದ್ದು ಹಸ್ಬೆಂಡು. ಇಬ್ಬರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. कार्यक्रमामध्ये केक कटिंग स्टार्ट करताना इनके कहते हैं संस्कृति कथा हमारी हमें लाओ व्यस्तता रचो हमें लाहार सो जगह हम दुनिया रचो तशी तो फेवरेट हमें लमना हम येतात तो ब्रेक आहे तो फर्स्ट ड्यू लॉन्च लावून कार्यक्रम ನೆಕ್ಸ್ಟ್ ಇಲ್ಲಿ ಇವ್ರದ್ದು 10 ಇಯರ್ಸ್ ಇದು ಆ್ಯನಿವರ್ಸರಿ. 10 ಇಯರ್ಸ್ ಎಷ್ಟು ಲಾಂಗ್ ಇಯರ್ಸ್ ಅಂತಲೇ ಹೇಳ್ಬೋದು. ಇವ್ರದ್ದು ಕೂಡ ಕೇಕ್ ಕಟ್ಟಿಂಗ್ ಇತ್ತು. ಫೈನಲಾಗಿ ಎಲ್ಲ ಫಂಕ್ಷನ್ ಮುಗೀತು. ನಾವು ಸ್ಟೇಜ್ಗೆ ಹೋಗಿ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ನನ್ನದು ಫೇವ್ರೆಟ್ಟೇ ಆಗಿತ್ತು ಊಟ. ನೀವು ಇಲ್ಲಿ ನೋಡ್ತಿರ್ಬೋದು. ಊಟ ಎಲ್ಲ ಮಾಡಿ ಆದಮೇಲೆ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಬಟ್ ಹೊರಡೋ ಟೈಮಲ್ಲಿ ಸ್ವಲ್ಪ ಬಿಸಿಲಿತ್ತು, ಹಾಟ್ ಇತ್ತು. ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ರೈಡು. ಫ್ರೆಂಡ್ಸ್, ಫಂಕ್ಷನ್ ಚೆನ್ನಾಗಿತ್ತು. ಇಲ್ಲಿ ಕೆಲವೊಂದು ಪ್ಲೇಸಸ್ ಇದೆ, ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಪ್ಲೇಸ್ಗೆ ಬಂದಿದ್ದೀವಿ, ಚತುರ್ಮುಖ ಜೈನ ಬಸದಿ ಅಂತೆ. ಬಟ್ ಇಲ್ಲಿ ಗೇಟ್ ಎಲ್ಲ ಬಂದು ಲಾಕ್ ಮಾಡಿದ್ದಾರೆ. ಇಲ್ಲಾಂದರೆ ಹೋಗ್ಬೋದಿತ್ತೇನೋ. ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ಲಾಕ್ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಾಂದರೆ ಸ್ವಲ್ಪ ಮೇಲೆ ತನಕ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದಿತ್ತು. ಅಲ್ಲಿಂದ ಹೊರಗಡೆನೇ ಇದನ್ನು ನೋಡಿಕೊಂಡು ಆಮೇಲೆ ಸೀದಾ ಬಂದ್ವಿ. ಬಂದಮೇಲೆ ರೋಡಲ್ಲಿ ಶುಗರ್ ಕೇನ್ ಕಬ್ಬಿನ ಜ್ಯೂಸ್ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ಅಷ್ಟೇ.
ಇಲ್ಲಿ ಶುಗರ್ ಕೇನ್ ಜ್ಯೂಸ್ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಓಕೆ ಫ್ರೆಂಡ್ಸ್, ಇದೊಂದು ಚಿಕ್ಕ ನನ್ನ ಫ್ರೆಂಡಿದ್ದು ಫಂಕ್ಷನ್ ವ್ಲಾಗ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.